Today we'll begin your class for the second year. From today onwards, your classes will be for the second year, and this is your English class. And I must say that you are quite lucky that you have been directly promoted to second year. Direct second year bandidare anta takshana you are quite lucky. But I must also say the same thing can't be happen probably in the next year. ಮುಂದಿನ ಅಕಾಡೆಮಿಕ್ ಇಯರ್ ಅಥವಾ ಈ ಅಕಾಡೆಮಿಕ್ ಇಯರ್ದಾಗ ಮುಂದಿನ ಸಲನೂ ನೀವು ಈ ಸಲ ಹುಡುಗರಿಗೆ ಹೆಂಗ್ ಸೆಕೆಂಡ್ ಇಯರ್ ಹುಡುಗರಿಗೆ ಪ್ರಮೋಷನ್ ಮಾಡಿದಾರ ಅದೇ ರೀತಿಯಾಗಿ ನಿಮ್ಗೆ ಆಗತೈತಿ ಇಲ್ಲೋ ಅಂತಂದ ಐ ಆಮ್ ಡೌಟ್ಫುಲ್. ಯಾಕಂತಂದ್ರೆ ಕೊರೋನಾ ಇದ್ದಿದ್ದು ಈಗ ಬರ್ಬರ್ತ ಕಡಿಮೆ ಆಗ್ತೈತಿ ಅಂಡ್ ಎವ್ರಿಬಡಿ ಈಸ್ ಬೀಂಗ್ ವ್ಯಾಕ್ಸಿನೇಟೆಡ್ ಅಂಡ್ ಇಟ್ ವಿಲ್ ಬಿ ಬಿಟ್ ಡಿಫಿಕಲ್ಟ್ ಫಾರ್ ಯು ಆಲ್ಸೋ. ಯಾಕಪ್ಪ ಅಂತಂದ್ರೆ ಇಟ್ ದಿವ್ಸ ಮಟ್ಟ ಮನೆಯೊಳಗಿಂದ ಒಂದ್ ಸ್ವಲ್ಪ ಸ್ಟಡಿ ಅದ್ ಮಾಡತ್ತಿದ್ರಿ. ಬಟ್ ನಾವು ರೆಗ್ಯುಲರ್ ಕ್ಲಾಸ್ ಶುರು ಆಗೋ ಮಟ್ಟ ಅಂತೂ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಇದ್ದೇ ಇರ್ತಾವು. ಸೊ ಪ್ಲೀಸ್ ಫಾಲೋ ಇಟ್. ಅಂಡ್ ಟುಡೇ ವಿಲ್ ಬಿಗಿನ್ ವಿತ್ ದಿ ಸೆಕೆಂಡ್ ಇಯರ್ ಟೆಕ್ಸ್ಟ್. ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ದಲ್ಲಿ ಸೆಕೆಂಡ್ ಇಯರ್ ಇಂಗ್ಲಿಷ್ ಸಂಬಂಧ ಯು ಆರ್ ಹ್ಯಾವಿಂಗ್ ಟು ಟೆಕ್ಸ್ಟ್ ಬುಕ್ಸ್. ಒನ್ ಈಸ್ ಸ್ಪ್ರಿಂಗ್ಸ್ and another is streams. Springs antantandre this is textbook and this is workbook. Obviously this will carry 50 marks and in workbook this will carry 50 marks. Textbook consists of 14 chapters. Textbook na ಏನಾಯ್ತು ಸ್ಪ್ರಿಂಗ್ಸ್ ನಲ್ಲಿ this one particularly I'm talking about this one. It will consist of 14 chapters or 14 units. 14 ಯೂನಿಟ್ ಗಳು ಅದಾವು consisting of poems as well as short stories and some are essays. And also one of them is an interview. Here these 14 chapters you have antandra Romeo and Juliet, Two Deer, On Children, Everything I Need to Know, I Learned in the Forest, A Sunny Morning, When You Are Old, The Gardener, To the Foot from Its Child, I Believe Books Will Never Disappear, Heaven If You Are Not Here on Earth, Japan and Brazil Through a Traveler's Eye, The Voter, Where There Is a Wheel, and finally the last one, Water. ಈ ಒಂದು 14 ಚಾಪ್ಟರ್ಸ್ ಅದಾವ. ದೇರ್ ಆರ್ 14 ಚಾಪ್ಟರ್ಸ್. ಸೊ ದೀಸ್ ಚಾಪ್ಟರ್ಸ್ ವಿಲ್ ಬಿ ಕಂಪ್ಲೀಟಿಂಗ್ ಇನ್ ದಿಸ್ ಅಕಾಡೆಮಿಕ್ ಇಯರ್. ಈ ಅಕಾಡೆಮಿಕ್ ಇಯರ್ ಒಳಗೆ ಇವು ಒಂದು 14 ಪಾಠಗಳು ಮುಗಿಸ್ಬೇಕು. ಟುಡೇ ಬಿಫೋರ್ ಐ ಸ್ಟಾರ್ಟ್ ದಿ ಫಸ್ಟ್ ಲೆಸನ್, ಫಸ್ಟ್ ಪೋಯಮ್, ಫಸ್ಟ್ ಒನ್ Romeo and Juliet, ಐ ಮಸ್ಟ್ ಸೇ ದಟ್ ಎವ್ರಿಬಡಿ ಮಸ್ಟ್ ಹ್ಯಾವ್ ಯುವರ್ ಟೆಕ್ಸ್ಟ್ ಬುಕ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಎದುರಿಗೆ ಟೆಕ್ಸ್ಟ್ ಬುಕ್ ಇಟ್ಕೋರಿ. by also by the workbook ನಾಗ ಇಟ್ ಕನ್ಸಿಸ್ಟ್ ಆಫ್ ಗ್ರಾಮರ್ ಪಾರ್ಟ್. ಇದ್ರಲ್ಲಿ ಏನೈತಿಪ್ಪ ಅಂತಂದ್ರ ಗ್ರಾಮರ್ ಪಾರ್ಟ್ ಇರುತ್ತೆ. ಗ್ರಾಮರ್ ದಲ್ಲಿ ವಾಟ್ ಎವರ್ ಯು ಗೆಟ್ ಇಟ್ ಇನ್ ಯುವರ್ ಕ್ವಶನ್ ಪೇಪರ್ಸ್ ಇಟ್ ಹ್ಯಾಸ್ ಟು ಬಿ ವರ್ಕ್ಡ್ ಇಟ್ ಔಟ್. ಅಲ್ಲಿ ವರ್ಕ್ಔಟ್ ನೀವು ಮಾಡಬೇಕು. ಎಕ್ಸ್ಪ್ಲನೇಷನ್ಸ್ ವಿಲ್ ಬಿ ಡನ್ ಬೈ ಮೀ ಬಟ್ ಯು ಹ್ಯಾವ್ ಟು ವರ್ಕ್ ಇಟ್ ಔಟ್ ಅಂಡ್ ಗೆಟ್ ಇಟ್ ಕರೆಕ್ಟೆಡ್. ಸೊ ಯು ಬೈ ದಿ ಬುಕ್ಸ್ ಆಸ್ ಸೂನ್ ಆಸ್ ಪಾಸಿಬಲ್. ಆದಷ್ಟು ಬೇಗನ ಸ್ಪ್ರಿಂಗ್ಸ್ ಮತ್ತು ಸ್ಟ್ರೀಮ್ಸ್ ತೋರಿ ಇದ್ದು ಅಂತಂದ್ರ ಬಹಳ ಚಲೋ ಆಯ್ತು. ಇರ್ಲಿಲ್ಲ ಅಂತಂದ್ರ ಅಟ್ ಲೀಸ್ಟ್ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ಯುವರ್ ಸೀನಿಯರ್ಸ್. ಈಗಿನ ಸೀನಿಯರ್ಸ್ ಅವ್ರು ಏನದಾರ ದೇ ಹ್ಯಾವ್ ಆಲ್ರೆಡಿ ಪಾಸ್ಡ್ ದಿಯರ್ ಸೆಕೆಂಡ್ ಇಯರ್. ಅವರು ಸೆಕೆಂಡ್ ಇಯರ್ ಈಗಾಗಲೇ ಪಾಸ್ ಅಂತಂದು ಅವರಿಗೆ ದೇ ಹ್ಯಾವ್ ಬಿನ್ ಕನ್ಸಿಡರ್ಡ್ ಆಸ್ ಪಾಸ್. ಸೊ ಅವ್ರ ಹತ್ರ ಟೆಕ್ಸ್ಟ್ ಬುಕ್ ಇದ್ದೇ ಇರ್ತಾವ. ಸೊ ಅಟ್ ಲೀಸ್ಟ್ ಯು ಕ್ಯಾನ್ ಗೆಟ್ ದಿ ಟೆಕ್ಸ್ಟ್ ಬುಕ್, ಸೆಕೆಂಡ್ ಹ್ಯಾಂಡ್ ಟೆಕ್ಸ್ಟ್ ಬುಕ್ಸ್ ಫ್ರಮ್ ಯುವರ್ ಸೀನಿಯರ್ಸ್. ಅಂಡ್ ನೌ without wasting much of time, we'll come to the first unit called as Romeo and Juliet. By Shakespeare, William Shakespeare.
Romeo and Juliet by William Shakespeare. You must have heard about Romeo and Juliet. Romeo ಮತ್ತು Juliet ಬಗ್ಗೆ ನೀವು ಕೇಳಿರಬಹುದು what it is ಅಂತ. One of the very much well known work of William Shakespeare, Romeo and Juliet. The 15th century, 15ನೇ ಶತಮಾನದಲ್ಲಿ he has written it, and for your study, for a study purpose, ನಿಮ್ study purpose ಅಂತಂದ್ರೆ you don't have to go through the entire Romeo and Juliet. ಅದೇನಿತ್ತಿಲ್ಲ ಎಂಟೈರ್ ಡ್ರಾಮಾ, ಅದು ಏನು ಓದೋದು ಅವಶ್ಯಕತೆ ಇಲ್ಲ. ನಿಮ್ಗೆ ಅದರದಲ್ಲಿಂದ a little part has been extracted for your study purpose. Hardly 2 stanzas. 2 stanzas ಅದಾವು, ಅವೆರಡು ನಿಮ್ಗ ಎಕ್ಸಾಮ್ಕ ಬರೋವು ಅಥವಾ ಅದ್ರ ಮ್ಯಾಗ ಅಷ್ಟ ನಿಮ್ಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ. Romeo and Juliet by William Shakespeare. Have you heard of any legendary classical love stories? Discuss. Probably you might have heard of many love stories. ಸಾಕಷ್ಟು love stories ನೋಡಿರ್ಬೇಕು. Indian love stories ಅದಾವು. ಆಮೇಲೆ there are many love stories. ಸಾಕಷ್ಟು ಅದಾವು. All over the world there are love stories. ಎಲ್ಲಿ ಬೇಕಾದಲ್ಲಿ ಹೋಗಿರಿ ಅಂತಂದ್ರೆ ಹಿರಾಂಜ ಅಥವಾ ಯಾವ್ದಾದ್ರು ಸ್ಟೋರೀಸ್ ಇದ್ದೇ ಅದಾವು. In what manner do these stories usually end? ಈ ಸ್ಟೋರಿಗಳು, ಎಸ್ಪೆಷಲಿ ಲವ್ ಸ್ಟೋರೀಸ್, ಹೌ ಡು ದೇ ಎಂಡ್? ಯಾವ ರೀತಿದಾಗ ಎಂಡ್ ಆಗ್ತಾವ? ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ಯಾವ ರೀತಿದಾಗ ಎಂಡ್ ಆಗ್ತಾವ ಅಂತಂದ್ರೆ ಯೂಶಲಿ ದೇ ಎಂಡ್ ಇಟ್ ಇನ್ ಎ ಸ್ಯಾಡ್ ನೋಟ್. ಸ್ಯಾಡ್ ನೋಟ್ ಅಂದ್ರೆ ದುಃಖ ಅಂತ. ಪ್ರಾಬಬ್ಲಿ ದಿ ಎಂಡಿಂಗ್ ಇಸ್ ಕ್ವೈಟ್ ಟ್ರಾಜಿಕ್. ಇಟ್ ಇಸ್ ಕ್ವೈಟ್ ಟ್ರಾಜಿಕ್ ಅಂತ. ಯೂಶಲಿ ಬೋತ್ ದಿ ಲವರ್ಸ್ ಡೈ, ಹಿಂಗೇನಾದ್ರು ಆಗ್ತೈತೆ, ಆರ್ ದೇ ಆರ್ ಸೆಪರೇಟೆಡ್ ಫಾರ್ ಎವರ್, ಇಂಥವು ಏನಾದ್ರು ಎಂಡಿಂಗ್ ಇದ್ದೇ ಇರ್ತೈತೆ. ಹಿಯರ್ Romeo and Juliet is a love story with the tragic ending. Romeo and Juliet ಏನೈತಲ್ಲ, it is a love story with the tragic ending. ಕೊನೆಗೆ ಏನಾಗುತ್ತೆ, both of the characters, the lead characters, Romeo as well as Juliet, ಇವರಿಬ್ರು they die. ಫಸ್ಟ್ ರೋಮಿಯೋ ಸಾಯ್ತಾನು, ಸಾರಿ, ಆಮೇಲೆ ಜೂಲಿಯಟ್ ಇದ್ದಕ್ಕೆ she also commits suicide. So here, before we continue with this short poem, I must tell you or go through the background. ಈ background ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಲಿ ಅಂತ. Two families of Verona. There were 2 families of Verona. One is Capulets, LDTS, and another is Montagus, MONTAGUS. These were the 2 families in Verona. Verona daga very noble families, 2 noble families of Verona. Verona daga iveredu families iddu, and the one was the Capulets and the other Montagues. Were staunch enemies. These 2 were staunch enemies. Staunch enemies ಅಂತಂದ್ರ ಕಡುವ ವೈರತ್ವ ಇತ್ತು. ಎರಡಕ್ಕರ ನಡಕ ವೈರತ್ವ ಜಾಸ್ತಿ ಇತ್ತು. ದೇರ್ ವೇರ್ ಎನಿಮೀಸ್. ಇದಕ್ಕ ಕ್ಯಾಪ್ಯುಲೇಟ್ಸ್ ದವರಿಗೆ ಮಾಂಟೇಜಸ್ ನೋಡಿದ್ರ ಆಗ್ತಿಲ್ಲ, ಅಥವಾ ಮಾಂಟೇಜಸ್ ಕಾಂಪಿದವರಿಗೆ ಕ್ಯಾಪ್ಯುಲೇಟ್ಸ್ ನೋಡಿದ್ರ ಆಗ್ತಿರ್ಲಿಲ್ಲ. ದಿ ಎನಿಮಿ ಎಕ್ಸಿಸ್ಟೆಡ್ ಸಿನ್ಸ್ ಅರ್ಲಿಯರ್. ಸ್ಟಾಂಚ್ ಎನಿಮೀಸ್. ರೋಮಿಯೋ ಅಂಡ್ ಜೂಲಿಯಟ್ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್. ಇಲ್ಲಿ ರೋಮಿಯೋ ಮತ್ತು ಜೂಲಿಯಟ್ ಏನೈತಲ್ಲ, ದೇ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್. ರೈವಲ್ ಅಂತಂದ್ರೆ ವೈರಿ ಕುಟುಂಬಕ್ಕ. Before that, I must tell you, Montagus belongs to, Romeo belongs to Montagu's family, and Juliet belongs to Capulets. Juliet and the ಕುಟುಂಬ ಯಾವ್ದಪ್ಪ ಅಂತಂದ್ರೆ Capulets, ಮತ್ತು Romeo ಯಾವ್ದಂತಂದ್ರೆ Montagus family. These were the 2 families, and ಇವೆರಡು ವೈರತ್ವದಾಗಿದ್ದು, and obviously these 2 belong to the enemy family. ಒಬ್ರಿಗೊಬ್ರು ನೋಡ್ದಂತಾರ ಆಗ್ತಿರ್ಲಿಲ್ಲ. Romeo and Juliet belong to rival families. Old Lord Capulet hosted a grand supper. He has hosted a grand supper. The Lord had hosted a grand supper. Capulets ಅವ್ರು ಏನ್ ಮಾಡಿದ್ರು, they had hosted a supper. Supper ಅಂತಂದ್ರೆ ನೈಟ್ ಪಾರ್ಟಿ, ರಾತ್ರಿ ಪಾರ್ಟಿ ಇತ್ತು. ಪಾರ್ಟಿದಲ್ಲಿ ಏನೈತಿ, obviously everything was there. Drinks, eating, dancing, everything was organized by whom? By the Capulet family. Hosted a grand supper.
Though Romeo belonged to the family of Montague, he attended the supper in disguise to see Rosaline. Rosaline ನೋಡೋ ಸಂಬಂಧ ರೋಮಿಯೋ ಏನ್ ಮಾಡಿದ್ದ, he had to attend the supper. ಅಲ್ಲಿ ಪಾರ್ಟಿಗೆ ಅವನು ಹೋಗಿದ್ದ. ಯಾರಿಗೆ ನೋಡ್ಬೇಕಂತ ಹೋಗಿದ್ದವನು? ಟು ಸಿ ರೋಸಲಿನ್ ಅಂತ. ರೋಸಲಿನ್ ಅಂತ ಭೇಟಿ ಆಗ್ಬೇಕು ಅಂತಂದು ಹೋಗಿದ್ದ. ಅಫ್ಕೋರ್ಸ್ ಇನ್ ಡಿಸ್ಗೈಸ್. ಡಿಸ್ಗೈಸ್ ಅಂತಂತಂದ್ರ ವೇಷಭೂಷಣ ಚೇಂಜ್ ಮಾಡ್ಕೊಂಡು. ಯಾಕಂತಂದ್ರೆ ಇಫ್ ಹಿ ಗೋಸ್ ಆಸ್ ಹಿ ಈಸ್, if he has been recognized by the Capulet family, then obviously he could have been killed. ಯಾರಾದ್ರೂ ಅವನಿಗೆ ಗುರ್ತು ಹಿಡಿದ್ರ ಅಂತಂದ್ರ ಅಲ್ಲಿದಲ್ಲೇ ಒಂದ್ ಹಾಕ್ತಾರ. ಅದಕ್ಕೆ ಏನ್ ಮಾಡಿದ್ದ? he was in disguise. ಮುಖಟ ಹಾಕೊಂಡು ಹೋಗಿದ್ದ. he was wearing a mask and had visited the Capulet family's dinner. ಅಲ್ಲಿ ಡಿನ್ನರ್ ಅಟೆಂಡ್ ಆಗಕ್ ಹೋಗಿದ್ದ, as well as to visit Rosaline. there ಅಲ್ಲಿ ಏನಾಗುತ್ತೆ ಅಂತಂದ್ರ, there he sees Juliet on the dance floor. ಅಲ್ಲಿ ನೋಡ್ತಾನ ಅಂತಂದ್ರ for the first time he sees Juliet at the dance floor. She is on the dance floor. Dance floor ನಡೆದಿತ್ತು, ಅಲ್ಲಿ Juliet dance ಮಾಡ್ತಾ ಇದ್ದಳು. He sees Juliet on the dance floor and is fascinated by her beauty. Looking at her, he was very much fascinated or attracted by her beauty. She was so much beautiful that he was attracted very much to her. Fascinated by her beauty. After the dance, he learns that she is the daughter of Lord Capulet. Dance ಆಯ್ತು, there was a floor, dance floor ಆಯ್ತು. Dance ಮುಗ್ದಾದ ಕೂಡಲೇ then he realizes or comes to know that she belongs to Capulet family. ಅಲ್ಲಿ ಗೊತ್ತಾಗ್ತೈತಿ that she is the daughter of Lord Capulet. Lord Capulet ಮಗಳ ಅಂತ ಅಲ್ಲಿ ಗೊತ್ತಾಗುತ್ತೆ. She is the daughter of Lord Capulet. She too feels a prodigious birth of love for a man from the enemy family. ಅವನಿಗಷ್ಟ ಅಲ್ಲ ಪ್ರೀತಿ ಆಗೋದು. Not only he is in love with Juliet, but Juliet, she herself is also in love with Romeo. Feels a prodigious birth. Prodigious birth means too much of love, intense love, intense love for the man from the enemy family. Unerringly, they both fall in love. Birth of love for a man from the enemy family. The following verses express their implicit feeling for one another. Here there are two words given. One of the words is said by Romeo, is said by Juliet. They are see, let us see what Romeo says over here. Romeo, oh, this stanza is said by Romeo, and this is from the Act 1, Scene 5. Act 1, Scene 5. Again, idu one stanza. This has been extracted from Act 1, Scene 5. Act 1, Scene 5 daga Romeo ಏನು ಅಂತಾನ Juliet ಬಗ್ಗೆ. What does he say about Juliet? How he describes Juliet has been given in this first stanza. Romeo says, oh, she doth teach the torches to burn bright. Oh, she doth. Doth means does. Old English for does. She doth teach. Doth teach antandre she teaches the torch to burn bright. Torch. What do you mean by torch here now? Torch antandre what does it signify? Torch ಏನು signify ಮಾಡುತ್ತೆ? It signifies light, bright. Bright light is it. Burning light. Burning light is always brighter. Always brighter. She doth teach the torches to burn bright. What does she teach? What does she teach the torch to burn bright? What does this mean now? ಹಂಗಂದ್ರೆ ಏನು? ಬೆಳಕಿಗೆ ಏನು ಕಲಿಸ್ತಾಳಕ್ಕೆ? ಇದಕ್ಕಿಂತ ಜಾಸ್ತಿ ನೀನು ಬೆಳಕು ತೋರಬೇಕು. ಹಂಗಂದ್ರೆ ಏನದು? What does it mean? It means that she is much more fairer than the light ಅಂತ. She is much more fairer than the light. ಬೆಳಕಿನಕ್ಕಿಂತ ಬೆಳಕಿಂತ ಜಾಸ್ತಿ ಐತಿ. ಅಲ್ಲೆಲ್ಲ of course there is a dance floor, there is party going on, everywhere there are lights, ಸುತ್ತಮುತ್ತ ಎಲ್ಲ ಬೆಳಕೈತಿ. ಆದ್ರೆ ಆ ಬೆಳಕಿನಕ್ಕಿಂತ ಜಾಸ್ತಿ ಬೆಳಕು ಯಾರ್ದೈತಿ? ಜೂಲಿಯಟ್ ಅಂತ. ಶಿ ಇಸ್ ಮಚ್ ಮೋರ್ ಫೇರ್. ದಿಸ್ ಎಕ್ಸ್ಪ್ರೆಸಸ್ ಹರ್ ಬ್ಯೂಟಿ. ಆಕೆ ಎಷ್ಟು ಬ್ಯೂಟಿಫುಲ್ ಅದಾಳ ಅಂತ ತೋರಿಸೋ ಸಂಬಂಧ ಹಿಯರ್ ಹಿ ಇಸ್ ಮೇಕಿಂಗ್ ಯೂಸ್ ಆಫ್ ದೀಸ್ ಸಿಮಿಲೀಸ್. ಬರೀ ಜಸ್ಟ್ ಲೈಕ್ ಆರ್ಡಿನರಿ ಶಿ ಇಸ್ ವೆರಿ ಮಚ್ ಫೇರ್ ಅಥವಾ ಶಿ ಇಸ್ ವೆರಿ ಮಚ್ ವೈಟ್ ಅಂತಂದ್ರೆ ಇಟ್ ವೋಂಟ್ ಹ್ಯಾವ್ ದಟ್ ಫೀಲಿಂಗ್. ಅದಕ್ಕೆ he says he is comparing her. ಎದಕ್ಕೆ ಕಂಪೇರ್ ಮಾಡತನು? that to a torch.
ಟಾರ್ಚ್ ಅಂತಂದ್ರೆ ಬೆಳಕು, ಬೆಳಕಿಗೆ ಕಂಪೇರ್ ಮಾಡಿ ಏನಂತ ಹೇಳ್ತಾನು, that she does teach the torch. ಟಾರ್ಚ್ ಒಳಗೆ ಏನಂತ ಕಲಿಸ್ತಾಳಕ್ಕೆ, that your light which you are giving is too less. ಅಥವಾ ನೀವೇನು ಬೆಳಕು ತೋರ್ತಾ ಇದ್ದೀರಿ ಅದು ಬಹಳ ಕಡಿಮೆ. ಯಾಕಂತಂದ್ರೆ ಈಕಿಂದ ಫೇರ್ನೆಸ್ ಏನೈತಿಲ್ಲ, ಇಟ್ ಈಸ್ ಮಚ್ ಮೋರ್ ಬ್ರೈಟರ್ ದೆನ್ ದಿ ಲೈಟ್ ಅಂತ. See, he describes Juliet. How does Romeo describe Juliet? ಹೆಂಗಂತ ಹೇಳ್ತಾನು, she doth teach the torches to burn bright. She doth teaches the torches to burn bright. ಅಂದ್ರ ನೀನು ದೀಪ ಏನ ಬೆಳಕು ತೋರ್ತಾ ಐತಿ, ನಿನ್ ಬೆಳಕು ಭಾಳ ಕಡಿಮೆ ಐತಿ, ನಿಮ್ಕಿಂತ ಜಾಸ್ತ ಜೂಲಿಯಟ್ ಏನ್ ಬೆಳಕು ಐತಿ ಅಂತ he says. It seems she hangs upon the cheek of night. ಅನಿಸುತ್ತಪ್ಪ ಅಂತಂದ್ರೆ that she hangs upon the cheek of night as a rich jewel in an Ethiopia. Cheek of night, in the dark night, in the middle of the night. In the middle of the night. Look at the description. Kappagiddu, in the cheek of night, very, very dark anta. At that time. As a rich jewel in an Ethiopia. How is she compared? She is like a rich jewel, like a diamond shining. In an Ethiopia. Ethiop is an African. Ethiop antandre African. Africans ಅಂತಂತ ಕೂಡಲೇ ಯು ವಿಲ್ ಅಬ್ವಿಯಸ್ಲಿ ನೋ ದೇರ್ ಕಾಂಪ್ಲೆಕ್ಷನ್. ಕಾಂಪ್ಲೆಕ್ಷನ್ ಹೆಂಗಿರತ್ತಪ್ಪ, ಕಾಂಪ್ಲೆಕ್ಷನ್ ಅಂದ್ರೆ ಅವ್ರ ಮೈ ಬಣ್ಣ ಯಾವ ರೀತಿದಾಗ ಇರ್ತೈತಿ, ದೇ ಆರ್ ನಾಟ್ ಫೇರ್, ದೇ ಆರ್ ಡಾರ್ಕ್ ಕಾಂಪ್ಲೆಕ್ಸ್ಡ್, ಕಪ್ಪಾಗೇ ಇರ್ತಾರೆ. ಆ್ಯಂಡ್ ಅ ಜ್ಯುವೆಲ್ ವಿಚ್ ಇಸ್ ಶೈನಿಂಗ್ ಇನ್ ಆನ್ ಯುಥೋಪ್ಸಿಯರ್, ಅವನ ಕಿವಿ ಒಳಗ ಇನ್ ಆನ್ ಆಫ್ರಿಕನ್ಸ್ ಇಯರ್, ಅಲ್ಲಿ ಅದು ಒಂದು ಉಳಿಯೋದೇನೋ ದಿ ಡೈಮಂಡ್ ದಟ್ ಈಸ್ ಶೈನಿಂಗ್, that is shining in the darkest night. ಕಪ್ಪಾಗಿದ್ದ ಕತ್ಲಿ ಒಳಗ ಒಬ್ಬ ಆಫ್ರಿಕನ್ ಇದ್ದವನು, ಅವನ ಕಿವಿ ಒಳಗ ವಜ್ರ ಯಾವ ರೀತಿದಾಗ ಹೊಳೆಯತೈತಿ. ಶಿ ಈಸ್ ರಿಫರ್ಡ್ ಟು ದಟ್ ರಿಚ್ ಜುವೆಲ್. ಯಾವ ರೀತಿದಾಗ ಹೊಳೆಯುತ್ತಿಲ್ಲ ಆ ರೀತಿದಾಗ ಆಕೆ ಕಾಣಿಸ್ತಾ ಇದ್ದಾಳು. ಶಿ ಸೋ ಮಚ್ ಬ್ರೈಟ್ ಅಂತ. ಯು ಕ್ಯಾನ್ ಇಮ್ಯಾಜಿನ್ ದಿ ಸಿಚುವೇಶನ್ ಇನ್ ವಾಟ್ ವೇ ಹಿ ಇಸ್ ಸೇಯಿಂಗ್. ಕಪ್ಪಾದ ಕತ್ಲಿ, ವೆರಿ ಡಾರ್ಕ್ ನೈಟ್, ನಥಿಂಗ್ ಈಸ್ ವಿಸಿಬಲ್. ಇನ್ ದ್ಯಾಟ್ ಡಾರ್ಕ್ ಆಫ್ ನೈಟ್, an African is rarely visible in the dark night. ಯಾಕಂತಂದ್ರೆ he himself is dark complexed. ಅವನ ಕಿವಿ ಒಳಗ, in his ears or her ears, the diamond which is twinkling or sparkling. So she is like that. ಆ ರೀತಿಯಾದಾಗ ಅದಾಳಕ್ಕೆ, diamond sparkling in the dark night in an African's ear. So she has been compared to the to a rich jewel in the dark night in the Ethiopia. Beauty too rich for use. Beauty, ಸುಂದರತೆ ಇಂಥದಲ್ಲ, it is too rich for use. Usually beauty ಏನಂತ ಐತಲ್ಲ, that has to be experienced, that has to be, ಅದು ಅನುಭವ ಪಡಿಬೇಕು. ಯಾಕಂತಂದ್ರೆ ವೆನ್ ಎವರ್ ಯು ಸಿ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್, ಇವನ್ ಇಟ್ ಬಿ ಇಟ್ ಎ ಫ್ಲವರ್, ಅಥವಾ ಇವನ್ ಇಫ್ ಯು ಸಿ ಎ ಬ್ಯೂಟಿಫುಲ್ ಬರ್ಡ್, ಸೋ ಬ್ಯೂಟಿಫುಲ್ ದಿ ಬರ್ಡ್ ಈಸ್, ರೋಸ್ ಈಸ್, ಆರ್ ಯು ಮೈಟ್ ಗೋ ಟು ಎ, ಅಲ್ಲೆಲ್ಲ ಹೋಗ್ತಾರೆ ಅಂತಂದ್ರೆ ಗುಡ್ಡದ ಕಡೆ, ಸೋ ಬ್ಯೂಟಿಫುಲ್ ದಿ ಸನ್ ಇಸ್ ಸೆಟಿಂಗ್. ಅದು ನೋಡಿ ನಿಮ್ಗೆ ಅವಾಗ ಅನಿಸ್ತೈತಿ ಎಷ್ಟು ಚಂದ ಐತೆಪ್ಪ ಇಲ್ಲಿ, ಅಥವಾ ಹೌ ಬ್ಯೂಟಿಫುಲ್ ದಿ ಲ್ಯಾಂಡ್ಸ್ಕೇಪ್ ಈಸ್, ಆರ್ ಪ್ರಾಬಬ್ಲಿ ಮೈಟ್ ಬಿ ದಿ ಇವನ್ ಇನ್ ದಿ ಡಾರ್ಕೆಸ್ಟ್ ನೈಟ್, ಕಪ್ಪಾಗಿ ಕತ್ತಿದ್ದಳಕ ಆಕಾಶ ತುಂಬ ಎಲ್ಲ ಚಿಕ್ಕಿದ್ದು ಅಂತಂದ್ರೆ ಅವಾಗ ಏನು ಅನಿಸ್ತೈತಿ, ಯು ಅಪ್ರಿಷಿಯೇಟ್ ದಟ್ ಸಬ್ಲೈಮ್ ಬ್ಯೂಟಿ. ಅದು ಈ ರೀತಿದಾಗ ಅದಕ್ಕೆ ಹಿ ಸೇಸ್ ಬ್ಯೂಟಿ ಟು ರಿಚ್ ಫಾರ್ ಯೂಸ್. ಇದೇನೈತಿಲ್ಲ, ಬ್ಯೂಟಿ ಈಸ್ ಸೋ ಮಚ್ ಬ್ಯೂಟಿಫುಲ್ ದಟ್ ಇಟ್ ಕಾಂಟ್ ಬಿ ಯೂಸ್ಡ್, ಬಟ್ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಯು ಹ್ಯಾವ್ ಟು ಫೀಲ್ ದಟ್ ಬ್ಯೂಟಿಫುಲ್. ಬ್ಯೂಟಿ ಟು ರಿಚ್ ಫಾರ್ ಯೂಸ್, ಫಾರ್ ಅರ್ತ್ ಟು ಡಿಯರ್. ಫಾರ್ ಅರ್ತ್ ಇಟ್ ಈಸ್ ಟು ಡಿಯರ್. ಟು ಡಿಯರ್ ಅಂತಂದ್ರೆ ಬಹಳ ಅಪರೂಪ, ಈ ಭೂಮಿ ಮ್ಯಾಗ ಸಿಗ್ಲಾರ್ದಂಥ ವಸ್ತು. ಶಿ ಈಸ್ ವೆರಿ ರೇರ್ ಟು ದಿಸ್ ಅರ್ತ್. ಈ ಭೂಮಿ ಮ್ಯಾಗ ಇರ್ಲಾರ್ದಂಥ ಒಂದು ವಸ್ತು, ಸೋ ರೇರ್. ಫಾರ್ ಅರ್ತ್ ಟು ಡಿಯರ್, ಸೊ ಶೋಸ್ ಎ ಸ್ನೋವಿ ಡವ್ ಟ್ರಿಪ್ಪಿಂಗ್ ವಿತ್ ಕ್ರೌಸ್. ಸೊ ಶೋಸ್, ಹೌ ಡಸ್ ಶೋಸ್ ಅಂತಂದ್ರೆ ಹೌ ಡಸ್ ಶಿ ಲುಕ್ಸ್, ಹೌ ಡಸ್ ಶಿ ಲುಕ್ಸ್ ಇನ್ ದಟ್ ಕಂಪ್ನಿ. There are many peoples over there. Obviously it is because there is a party on, there is a dinner hosted by Lord Capulet. So there, how does she look? So shows a snowy dove trooping with crowds. Dove ಅಂತಂತಂದ್ರೆ
A pigeon. ಪಾರಿವಾಳ. ಸ್ನೋವಿ ಡವ್. ಪಿಜನ್ ಅಂತಂತ ಪಾರಿವಾಳ ಇದ್ದಿದ್ದು ಹೆಚ್ಚು ಕಡಿಮೆ ನೀವು ನೋಡಿದಾಗ ಬಿಳಿಯಾಗಿದ್ದಿದ್ದು ಪಾರಿವಾಳ. ಹಿಯರ್ ಈಸ್ ರೆಫರಿಂಗ್ ಟು ದಿ ವೈಟ್ ಪಿಜನ್. ಶೋಸ್ ಎ ಸ್ನೋವಿ ಡವ್. ಪಾರಿವಾಳಿ ಅಂತ ಪಾರಿವಾಳಿ ಆಕಿ ಲೈಕ್ ಎ ಸ್ನೋವಿ ಡವ್. ಸ್ನೋ ಅಂತಂತಂದ್ರೆ ಹಿಮದಂತ ಬಿಳಿ ಇದ್ದಿದ್ದ ಪಾರಿವಾಳಿ ಗತೆ. ಶಿ ಈಸ್ ಲುಕಿಂಗ್ ಲೈಕ್ ಎ ಸ್ನೋವಿ ಡವ್. ಟ್ರೂಪಿಂಗ್ ವಿತ್ ದಿ ಕ್ರೋಸ್. ಟ್ರೂಪಿಂಗ್ ವಿತ್ ದಿ ಕ್ರೋಸ್ ಅಂತಂದ್ರೆ ಅಮಾಂಗ್ ದಿ ಕ್ರೋಸ್. ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲರೂ ಕಾಗಿಗತೆ ಕಾಣಿಸ್ತಾರೆ. ಕ್ರೋ ಅಂತಂದ್ರೆ ಕಾಗಿಗತೆ ಕಾಣಿಸುವಾಗ ಈಕಿ ಒಬ್ಬಕ್ಕೆ ಹೆಂಗೆ ಕಾಣಿಸ್ತಾ ಇದ್ದಾಳು? ಶಿ ಲುಕ್ಸ್ ಲೈಕ್ ಎ ಸ್ನೋವಿ ಡವ್. ನಾಟ್ ಓನ್ಲಿ ಆರ್ಡಿನರಿ ಡವ್, ಬರೀ ಪಾರಿವಾಳಿ ಅಂತಂತ ಇಲ್ಲ. ಶಿ ಲುಕ್ಸ್ ಲೈಕ್ ದಿ ಸ್ನೋವಿ ಡವ್. ಹಿಮದಂತ ಬಿಳಿ ಇದ್ದಿದ್ದ ಪಾರಿವಾಳಿ. ಹಿಮದಂತ ಬಿಳಿ ಇದ್ದಿದ್ದು ಅಷ್ಟು ಫೇರ್ ಇದ್ದಿದ್ದು ಪಾರಿವಾಳಿ. ಅಮಂಗ್ ದಿ ಗ್ರೂಪ್ ಆಫ್ ಕ್ರೋಸ್ ಎವ್ರಿ ಒನ್ ದೇರ್ ಇಸ್ ಡಾರ್ಕ್. ಅಥವಾ ಕಂಡು ಬರ್ತಾನೆ ಇಲ್ಲ, ಖರೆ ಈಕಿ ಇದ್ದಕ್ಕೆ ಎದ್ದು ಕಂಡು ಬರ್ತದ. ಅದಕ್ಕೆ ಹಿ refers to her as a snowy dove among the group of crows. ಸುತ್ತಮುತ್ತ ಎಲ್ಲ ಕಾಗಿಗಳು ನೋಡ್ರಿ, ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ರಿ. ಎಲ್ಲ ಕಡೆ ಕಾಗಿಗಳು ಕೂತಾಳಕ ನಡ್ಕೊಂಡು ಬಿಳಿ ಪಾರಿವಾಳಿ ಇತ್ತು, ಹಿಮದಂತ ಬಿಳಿದಿತ್ತು ಅಂತಂದ್ರೆ ಎಷ್ಟು ಎದ್ದು ಕಾಣಿಸುತ್ತಲ್ಲ. ಆ ರೀತಿದಾಗ ಜೂಲಿಯಟ್ ಅದಾಳು. She shows a snowy dove trooping with crows. Yeah, as yonder lady over her fellow shows. As yonder lady ಅಂತಂದ್ರೆ the lady over there is referring to Juliet. Juliet ಗ reference. The lady over there who is dancing now. ಈಗ ಸದ್ಯಕ್ಕೆ ಅಲ್ಲಿ ಡಾನ್ಸ್ ಅಲ್ಲಿ ನಡೆದೈತಿ there. As yonder lady over her fellow shows the measure done. ಅಲ್ಲೇನಪ್ಪ ಅಲ್ಲಿ ಹೆಂಗೆ ಕಾಣಿಸ್ತದೆ ಅಂತಂದ್ರೆ ಅಷ್ಟೊಟ್ಟಿಗೆ the measure done fellow shows, it shows that the measure has been done. The measure has been done ಅಂತಂದ್ರೆ the dance has been completed. The measure ಅಂತಂದ್ರೆ ಡಾನ್ಸ್. ಅಲ್ಲಿ ಡಾನ್ಸ್ ಏನು ನಡೀತಲ್ಲ, ಡಾನ್ಸ್ ಮುಕ್ತಾಯ ಆಯಿತು. the measure done means they have finished the dancing session ಏನಿತ್ತು ಮುಕ್ತಾಯವಾಯಿತು. As yonder lady over her fellow shows the measure done, ಡಾನ್ಸ್ ಮುಕ್ತಾಯ ಆಯಿತು. I'll watch her place of stand. ಅಕ್ಕಿ ಎಲ್ಲಿ ಹೋಗುತ್ತಾಳೋ ನಾನು ನೋಡ್ತೀನಿ. I will see where she goes. I'll watch her place of stand. ಡಾನ್ಸ್ ಮುಗ್ದಾದ ತಕ್ಷಣ ಅಫ್ಕೋರ್ಸ್ she will leave the dance floor ಬಿಟ್ಟು ಎಲ್ಲಾದ್ರೂ ಸೈಡ್ಗೆ ಹೋಗಿ ನಿಂದಿರ್ತಾಳೆ ಅಥವಾ ಪಕ್ಕ ಹೋಗ್ತಾಳೆ ಅಥವಾ she might go somewhere else. I will watch where she will go ಅಂತ. I'll watch her place of stand. ಅದು ಬಿಟ್ಟು ಅಕ್ಕಿ ಎಲ್ಲಿ ಹೋಗಿ ನಿಂದಿರ್ತಾಳೋ ಅಲ್ಲಿಗೆ. And touching hers, ಅಕ್ಕಿಗೆ ಸ್ಪರ್ಶ ಮಾಡ್ತೀನಿ. Just touch her. I'll touch her. And touching her, bless my rude hands. ಸ್ಪರ್ಶ ಮಾಡೋದ್ರಿಂದ ಏನಪ್ಪ? I will bless my rude hands. Rude hands, the rough hands, cruel hands, because these hands have been ಆಗಿಬಿಡತ್ತೆ ಅಂತಂದು he says. Did my heart love till now? He's asking question for himself. ಏನಂತ ಕ್ವಶನ್ ಕೇಳ್ತಾ ಇದ್ದಾರೆ? Did my heart love till now? ಇವತ್ತಿನ ಮಟ್ಟ ನಿಜಕ್ಕೂ ನನ್ನ ಮನಸ್ಸು ಯಾರಿಗಾದ್ರೂ ಪ್ರೀತಿ ಮಾಡಿತ್ತೇನು? That means did he really love anyone? ಯಾರಿಗಾದ್ರೂ ಅಥವಾ somebody ಯಾರಿಗಾದ್ರೂ ನಾನು ಇವತ್ತಿನ ಮಟ್ಟ ನಿಜಕ್ಕೂ ಪ್ರೀತಿಸಿದ್ದೇನು? Because for the first time he is feeling that prodigious love, new birth for new love, intense love. First time ಅವನಿಗೆ ಅನಿಸ್ತಾ ಇದೆ. Did my heart love till now? forswear ಅಂತಂದ್ರೆ ಪ್ರಾಮಿಸ್, ಆಣಿ ಮಾಡಿ ಹೇಳ್ತೀನಿ. forswear it ಸೈಟ್ ಅಂತಂದ್ರೆ ಸಮೀಪದಲ್ಲಿ ಆಗಲಿ ಅಥವಾ ಇವತ್ತಿನ ಮಠ ಆಗಲಿ ಅಥವಾ ಇವತ್ತಿನ ಮಠ ನನ್ನ ನೆನಪು ಎಲ್ಲಿ ಮಠ ಹೋಗ್ತೈತೆ ಎಲ್ಲಿ ಮಠ ಆಗಲಿ ನಾನು ಎಂದು ಇವತ್ತಿನ ಮಠ ನಿಜಕ್ಕೂ ಪ್ರೀತಿ ಮಾಡಿಲ್ಲ. ಐ ಹ್ಯಾವೆಂಟ್ ಲವ್ಡ್ ಎನಿವನ್. ಪ್ರಾಬಬ್ಲಿ ದಿಸ್ ಇಸ್ ದಿ ಫಸ್ಟ್ ಟೈಮ್ ಐ ಆಮ್ ಫೀಲಿಂಗ್ ದಟ್ ಇಂಟೆನ್ಸ್ ಲವ್. ಇವತ್ತು ನನಗೆ ನಿಜವಾದ ಪ್ರೀತಿ ಅನುಭವ ಆಗ್ತಾ ಇದೆ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಟ್ರೂ ಲವ್ ಟುಡೇ.
forswear it sight ಅಂತಂದ್ರೆ in the close by days or those days which has been already passed away. ಇವತ್ತಿನ ಮಟ್ಟ ನಾನು ಅಂತ ನಿಜವಾದ ಪ್ರೀತಿನ ಕಂಡಿಲ್ಲ. For I never saw true beauty till this day. ಯಾಕಪ್ಪ ಅಂದ್ರೆ for till today ಆ ರಾತ್ರಿ ಮಠ ನಾನು ಇಂಥ ಸುಂದರವಾದ ಕನ್ಯೆನ ಎಲ್ಲಿ ಭೇಟಿಯಾಗಿಲ್ಲ. I haven't seen such a beautiful thing until today. So this is for the first time he is falling in love with Juliet. ಇದು first time when he has seen Juliet. ಅವಾಗ for the first time he has been falling in love with Juliet. So what you say, love at first sight ಅಂತ ಹೆಂಗ ಅನಿಸ್ತಲ್ಲ, that intensity of love he is expressing towards Juliet. So this was from the act 1 scene 1. ಇಲ್ಲಿ ಇತರದಾಗ ನೀವು ಸ್ಟ್ಯಾನ್ಜಾದಾಗ ನೋಡ್ರಿ ಅಂತಂದ್ರೆ you can see in what way Juliet has been compared. First of all, she has been referred to the torch. Torch ಅಲ್ಲಿ ಕಂಪ್ಯಾರಿಸನ್ ತೋರಿಸ್ತಾರೆ that she is much more brighter than the torch that is burning bright. And secondly, she looks like a rich jewel in a Ethiopia in the dark night ಒಳಗ ಅಲ್ಲಿ ಒಬ್ಬ ಯುಥೋಪ್ ನಲ್ಲಿ ಕಿವಿ ಒಳಗ ವಜ್ರ ಏನು ಹೊಳಿತೈತಲ್ಲ ಆ ರೀತಿದ ಕಾಣಿಸ್ತಾರಂತ. And another description is about she looks like a snowy dove. ಹೆಂಗ snowy dove among the group of crows. That is what he says, trooping with crows. ಎಲ್ಲಪ್ಪ ಅಂತಂದ್ರೆ ಕಾಗಿ ಗುಂಪಿನೊಳಗ she looks like the snowy dove. And this is for the first time he is expressing his intense love towards her, and he assures or promises that he hasn't fallen in love before, for he hasn't seen such a true beauty at all. ಇಂಥ ಸುಂದರವಾದ ಎಂದು ಕಂಡಿರಲಿಲ್ಲ, ಅದಕ್ಕೆ he is falling in love with her ಅಂತಂದ್ರೆ this is for his first experience ಅಂತಂದ್ರೆ he says. Similarly in the next stanza ಇಲ್ಲಿ ನೆಕ್ಸ್ಟ್ ವರ್ಸ್ನಾಗ ಏನೈತಪ್ಪ ಅಂತಂದ್ರೆ Juliet says something about Romeo, as Romeo has told about Juliet ಬಗ್ಗೆ ಹೆಂಗ ರೋಮಿಯೋ ಹೇಳ್ದಲ್ಲ, ಈಗ ಜೂಲಿಯಟ್ ಏನ್ ಮಾಡ್ತಾಳ, she speaks up her mind, ಅವನ ಬಗ್ಗೆ ಹೇಳಕ್ ಶುರು ಮಾಡ್ತಾಳ. ಏನ್ ಹೇಳ್ತಾಳ ನೋಡೋಣ ಬರ್ರಿ. And this verse is been taken from act 3 scene 2. ಇದು ಏನೈತಲ್ಲ ಜೂಲಿಯಟ್ ಏನ್ ಹೇಳೋದು, act 3 scene 2. Romeo and Juliet ಏನೈತಲ್ಲ, it has been divided into many scenes, many acts. Those acts are subdivided into scenes. ಸಾಕಷ್ಟು ಆಕ್ಟ್ಗಳು ಅದಾವ. ಆ ಆಕ್ಟ್ ಒಳಗೆ ಏನೈತಿಲ್ಲ, ಫಸ್ಟ್ ಆಕ್ಟ್ ಒಳಗೆ ಎಷ್ಟೋ ಸೀನ್ಸ್ ಅದಾವ, ಸೆಕೆಂಡ್ ಆಕ್ಟ್ ಒಳಗೆ ಎಷ್ಟೋ ಸೀನ್ಸ್ ಅದಾವ. ಸೊ ಹಿಂಗೆ ಇಲ್ಲಿ ಥರ್ಡ್ ಆಕ್ಟ್ ಒಳಗೆ ಸೀನ್ 2 ಒಳಗೆ ದಿಸ್ ಇಸ್ ವಾಟ್ ಜೂಲಿಯಟ್ ಸೇಸ್ ಅಬೌಟ್ ರೋಮಿಯೋ. ಜೂಲಿಯಟ್ ಏನಂತ ರೋಮಿಯೋ ಬಗ್ಗೆ ಸ್ವಲ್ಪ ನೋಡೋಣ. ಕಮ್ ನೈಟ್ ಕಮ್ ರೋಮಿಯೋ. ವಾಟ್ ಈಸ್ ಸೇಯಿಂಗ್? ಕಮ್ ನೈಟ್. ವೈ she is expecting night to fall? ರಾತ್ರಿ ಯಾಕೆ ಆಗಬೇಕು? Because Romeo comes in the night only. He can't come in the day. ದಿವಸನ ಬಂದಂದ್ರೆ ಏನಾಗುತ್ತೆ? If he comes in the broad daylight, what will happen? He is likely to be killed by the Capulets. ಅವರು ಕೊಂದು ಹಾಕ್ತಾರೆ ಅವನಿಗೆ. ಅದಕ್ಕೆ ರಾತ್ರಿ ಕಾಯ್ತಾ ಇದ್ದಾಳು, let the night happen, and when the night falls, probably or at that time Romeo will come. So she is expecting night to fall. She is impatiently waiting for the night to fall. ಆದಷ್ಟು ಬೇಗ ರಾತ್ರಿ ಆಗಬೇಕು. ಬೇಗ ರಾತ್ರಿ ಆಯ್ತು ಅಂತಂದ್ರೆ come Romeo. At that time Romeo will come. Come Romeo, come thou day and night. Thou means you. Old English again. Come thou day and night. Thou ಅಂತಂದ್ರೆ you are day and night. What does this mean? ಡೇ ಇನ್ ನೈಟ್ ಅಂತಂತಂದ್ರೆ ನೀನೇನದಿ, ನೀನು ರಾತ್ರಿ ಒಳಗೆ ನನ್ನ ದಿವಸ ಇದ್ದಂಗೆ. ಬಿಕಾಸ್ ಟು ಜೂಲಿಯಟ್ ಇಟ್ ಡಸಂಟ್ ಮ್ಯಾಟರ್ ವೆದರ್ ಇಟ್ ಈಸ್ ಡೇ ಆರ್ ನೈಟ್. ಇಟ್ ಮ್ಯಾಟರ್ಸ್ ಹರ್ ಓನ್ಲಿ ವೆನ್ ಹೀ ಈಸ್ ಇನ್ ಫ್ರಂಟ್ ಆಫ್ ಹರ್. ಅವನು ಯಾವಾಗ ಜೂಲಿಯಟ್ ಎದುರಿಗೆ ಬರ್ತಾವ ಅವಾಗ ಅಕ್ಕಿನ ದಿವಸ ಶುರು ಆಗ್ತೈತೆ. ಹರ್ ಡೇ ಬಿಗಿನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್, ವಾಟ್ ಎವರ್ ಇಟ್ ಈಸ್. ಇಫ್ ಹಿ ಕಮ್ಸ್ ಇನ್ ದಿ ನೈಟ್, the day begins to her in the night. So she says, thou day in night. Thou day in night. That means you are day in night to me. ನೀನು ಬಂದಾದ ತಕ್ಷಣ ನನ್ನ ದಿವಸ ಶುರು ಆಗೋದು, ಇಲ್ಲದ್ರೆ ನನ್ನ ಕತ್ಲೇನ ಇದ್ದಂಗೆ. If you are not here,
it is dark night to me. ನೀವು ಇರಲ್ಲ ಅಂತಂತಂದ್ರೆ even if it is a broad daylight, it is just a dark night to me. So she is expecting night to fall and is expecting Romeo to come over there, and when he comes over there, her day begins. ಯಾಕೆಂದು ದಿವಸ ಶುರು ಆಗುತ್ತೆ ಅಂತ. For thou wilt lie upon the wings of night. For thou will lie upon the wings of night. ನಾವೇನು ಮಾಡೋಣ, ಹಾಯಾಗಿ will spend the night. We will spend the night together. We will spend the night together. Relax in the night. एकदम ಅಂತ ಹೇಳ್ತಾಳೆ ಆಕೆ. For thou wilt lie upon the wings of night, whiter than new snow on ravens black. How is he? ಅವನು ಹೆಂಗದಾನೋ? He is whiter than new snow. Whiter than new snow. See, earlier Romeo had described Juliet using some ಇಲ್ಲಿ ಜೂಲಿಯಟ್ ಇದಕ್ಕೆ ರೋಮಿಯೋ ಬಗ್ಗೆ ವರ್ಣನೆ ಮಾಡ್ತಾಳೆ using some similes. How she is describing him? Whiter than new snow on a raven's black. Snow in itself is white. ಅದನ್ನ ಬೆಳಗಿರ್ತದೆ. Whiter than new snow. ಹಿಮನ ಮೊದಲ ಬೆಳಗಾಗಿರೋದು. ನ್ಯೂ ಸ್ನೋ ಅಂತಂದ್ರೆ ಫ್ರೆಶ್ ಆಗಿದ್ದ ಹಿಮ, ಅದು ಮತ್ತಿಷ್ಟು ಬ್ರೈಟ್ ಇರುತ್ತೆ. ಆ್ಯಂಡ್ ಹೀ ಈಸ್ ವೈಟರ್ ದೆನ್ ದ್ಯಾಟ್. ಅವನು ಹೆಂಗದನು? ವೈಟರ್ ದೆನ್ ನ್ಯೂ ಸ್ನೋ. ಹಿಮ ಬಿಳಿ ಇರೋದು, ಫ್ರೆಶ್ ಆದ ಹಿಮ ಮತ್ತು ಬಿಳಿ ಇರ್ತೈತಿ. ಅದಕ್ಕಿಂತ ಬಿಳಿ ಯಾರದನೋ? Romeo is there. So he is much more whiter than the new snow. Here these lines are expressing the charm of Romeo. ಅವ ಇಷ್ಟು ಬೆಳಗದಾನಂತಂದ್ರೆ that he is so fair that he is much more whiter than the new snow. ಹಿಮಕ್ಕಿಂತ ಹೊಸ ಹಿಮಕ್ಕಿಂತ ಬಹಳ ಬೆಳಗದಾನಂತ ಹೇಳ್ತಾಳೆ. And on a raven's back. Raven is a bird. Raven ಅಂತಂದ್ರೆ that is a bird resembling a crow. ಕಾಣಿಸ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಹೆಂಗೆ ಕಾಗಿಗಳು ಇರ್ತಾವಲ್ಲ ಅದೇ ರೀತಿಯಲ್ಲಿ ಅದು ಕಾಣಿಸುತ್ತೆ. ಇಟ್ಸ್ ದಿ ಕ್ರೋ. ಮಚ್ ಮೋರ್ ಡಾರ್ಕರ್ ಇನ್ ಕಲರ್, ಲಿಟಲ್ ಬಿಟ್ ಡಾರ್ಕರ್ ಇನ್ ಕಲರ್. ಆನ್ ಎ ರೆವೆನ್ಸ್ ಬ್ಯಾಕ್. ಇದು ಹಿಮ ಎಲ್ಲಪ್ಪ ಅಂತಂತಂದ್ರೆ ಆ ಒಂದು ಕಪ್ಪಾದ ಪಕ್ಷಿ ಏನೈತಲ್ಲ, ಆ ಪಕ್ಷಿ ಬೆನ್ನ ಮ್ಯಾಗ ಬಿಳಿ ಹಿಮ ಏನು ಬೀಳುತ್ತಲ್ಲ ಆ ಹಿಮಗತಿ ಇವನು ಕಾಣಿಸ್ತಾನು. Look at the situation here. ಅಲ್ಲಿನೂ ಸ್ಟಾರ್ಟಿಂಗ್ನಲ್ಲಿ ಹೆಂಗಂತ ಹೇಳಿದ್ರು, ರಿಗಾರ್ಡಿಂಗ್ ವೆನ್ ಜೂಲಿಯಟ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್. shows a snowy dove trooping with crows. ಆಕೆ ಹೆಂಗೆ ಕಾಣಿಸ್ತಿದ್ದಳು? ಕಪ್ಪಾದ ಕಾಗೆಗಳ ಮಧ್ಯದಲ್ಲಿ she was looking like a snowy dove. Here he is looking like a white new snow on the raven's back. ಆ ಕಪ್ಪಾದ ಕಾಗಿ ಮೇಲೆ ಅಥವಾ ಕಪ್ಪಾದ ಪಕ್ಷಿ ಮೇಲೆ ಬಿಳಿ ಇದ್ದಿದ್ದ ಹಿಮ ಹೆಂಗೆ ಕಾಣಿಸುತ್ತಲ್ಲ ಆ ರೀತಿದಾಗ ಇವನು ಕಾಣಿಸ್ತಾ ಇದ್ದಾನಂತ. ಕಮ್ ಜೆಂಟಲ್ ನೈಟ್, ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್, ಕಮ್. ಸಿ ಯಾವ ರೀತಿದಾಗ ಆಕೆ ಹೇಳ್ತಾರೆ. ಸಿ ಇನ್ ದಿಸ್ ಸ್ಟ್ಯಾನ್ಸಾ ಎಷ್ಟು ಸಲ ಆಕೆ ಹೇಳ್ತಾಳೆ ನೋಡ್ರಿ ಕಮ್ ಅಂತಂದು. ಸ್ಟಾರ್ಟಿಂಗ್ ಬಿಗಿನ್ ಆಗೋತ್ನಿಗ ಅಲ್ಲಿ ಅವಾಗ ಕಮ್ ಅಂತಾಳು, ಕಮ್ ದೋ ಅಂತ ಅವಾಗ ಅಂತಾಳು, ಕಮ್ ಜೆಂಟಲ್ ನೈಟ್ ಅಂತಾಳು, ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತಾಳು. ಅಂದ್ರೆ ಪ್ರತಿ ಸಲ ಕಮ್ ಅಂತ ಹೊತ್ನಾಗ ಏನಿದು, ಸಿ ಈಸ್ ಆಂಟಿಸಿಪೇಟಿಂಗ್ ದಿ ನೈಟ್ ಟು ಫಾಲ್, ಎಕ್ಸ್ಪೆಕ್ಟಿಂಗ್ ದಿ ನೈಟ್ ಟು ಫಾಲ್. ಆದಷ್ಟು ಬೇಗ ಕತ್ಲೆಯಾಗಿ ಬಾ 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 ಅಂತ. ಸುಮ್ಮನೆ ಒಮ್ಮೆ ಬಾ ಅಂತಂತಂದ್ರೆ ಆಯ್ತಪ್ಪ, ದಟ್ ಈಸ್ ಜಸ್ಟ್ ನಾಮಿನಲ್. ಬಾ ಬಾ ಅಂತಂತ ಬಹಳ ಆಶಯದಿಂದ ಇಟ್ಕೊಂತಾಳು, ಬೇಗನ ರಾತ್ರಿ ಆಗಬೇಕು, ಬೇಗನೆ ಬರಬೇಕು ಅಂತಂತ. ಕಮ್ ಜೆಂಟಲ್ ನೈಟ್, ಮೃದುವಾದ ಸೌಮ್ಯವಾದ ರಾತ್ರಿ. ಕಮ್ ಲವಿಂಗ್, ಪ್ರೀತಿಯ ರಾತ್ರಿ. ಬ್ಲ್ಯಾಕ್ ಬ್ರೌಡ್ ನೈಟ್, ಬ್ಲ್ಯಾಕ್ ಅಂತಾರೆ ಡಾರ್ಕ್ ಕಲರ್ಡ್. ಡಾರ್ಕ್ ನೈಟ್, ವೆರಿ ಡಾರ್ಕ್ ನೈಟ್, ಕಪ್ಪಾದ ಕತ್ಲಿ, ಬೇಗನೆ ಆಗಬೇಕು. ವೆರಿ ಸೂನ್ ಇಫ್ ದಿ ನೈಟ್ ಫಾಲ್ಸ್ ಸೂನ್ ಆ್ಯಂಡ್ ಪ್ರಾಬಬ್ಲಿ ಹಿ ವಿಲ್ ಕಮ್ ಫಾಸ್ಟ್ ಅಂತ. ಹೆಂಗೆ ಇರ್ತೈತಿ ವೆನ್ ಯು ಆರ್ ವೇಟಿಂಗ್ ಫಾರ್ ಸಮ್ವನ್, ಇಫ್ ಯು ಆರ್ ವೇಟಿಂಗ್ ಫಾರ್ ಸಮ್ವನ್ ವೆರಿ ಇಂಪೇಷಂಟ್ಲಿ, ಟೈಮ್ ಡಸಂಟ್ ಮೂವ್ ಎಟ್ ಆಲ್. ಈಗ ಕತ್ಲೆ ಆಗ್ಬೇಕಂತ ಕಾಯತಾಳೆ ಸಾಯಂಕಾಲದಿಂದ. ಪ್ರಾಬಬ್ಲಿ ಶಿ ಈಸ್ ವೇಟಿಂಗ್ ದಟ್ ದಿ ನೈಟ್ ಶುಡ್ ಫಾಲ್. ಪ್ರತಿ ಸಲ ನೋಡಿದಾಗ ಏನಾಗುತ್ತೆ, ಟೈಮ್ ಸರಿಯಂಗೆ ಇಲ್ಲ. ಯಾಕಂತಂದ್ರೆ ಯು ಆರ್ ವೇಟಿಂಗ್ ಫಾರ್ ಸಮ್ ಒನ್. ವೆನ್ ವೇಟಿಂಗ್ ಇಸ್ ದಿ ಟಫೆಸ್ಟ್ ಜಾಬ್. ಅದಕ್ಕೂ ನೀವು ಕಾಯ್ತಾ ಇದ್ದೀರಿ ಮತ್ತು ಅದು ಬರ್ತಾ ಇಲ್ಲ ಅಂತಂದ್ರೆ ನೀವು
ಫಾರ್ ದ್ಯಾಟ್ ಮ್ಯಾಟರ್ ಆಲ್ಸೋ ನೀವು ಯಾರಿಗೂ ವೆಯ್ಟ್ ಮಾಡ್ತಾ ಇದ್ದೀರಿ, ಬಸ್ಸಿಗೆ ವೆಯ್ಟ್ ಮಾಡತ್ತೀರಿ ಅಂತಂದ್ರೆ ಬಸ್ ಬರ್ತಾ ಇಲ್ಲ ಅಂತಂದ್ರೆ 5 ನಿಮಿಷ ಆಗಿರೋಂಗಿಲ್ಲ, ವಿ ಫೀಲ್ ದಟ್ ಟು ಮಚ್ ಆಫ್ ಟೈಮ್ ಹ್ಯಾಸ್ ಬಿನ್ ಪಾಸ್ಡ್. ಸೊ ಸಿಮಿಲರ್ಲಿ ಸಿ ಈಸ್ ಎಕ್ಸ್ಪೆಕ್ಟಿಂಗ್ ದಿ ನೈಟ್ ಟು ಫಾಲ್. ಆದಷ್ಟು ಬೇಗ ಕತ್ಲಿ ಆಗ್ಬೇಕಂತಂದ್ರೆ ಆಕಿನೂ ಬಯಸ್ತಾ ಇದ್ದಾಳೆ, ಖರೆ ಕತ್ಲಿನ ಆಗ್ತಾ ಇಲ್ಲ. ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ನೈಟ್, ಗಿವ್ ಮಿ ಮೈ ರೋಮಿಯೋ. ನನಗೇನು ಮಾಡಬೇಕು, ಯು ಟು ಗಿವ್ ಮಿ ಮೈ ರೋಮಿಯೋ. ಕತ್ಲಿ ಆಯ್ತಂತಾರೆ ರೋಮಿಯೋ ನನಗೆ ತಂದು ಕೊಡು ಅಂದ. ರೋಮಿಯೋ ವಿಲ್ ಕಮ್ ಇನ್ ದಿ ನೈಟ್. ಗಿವ್ ಮಿ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್ ಡೈ. ವೆನ್ ಐ ಶಾಲ್ ಡೈ, ಐ ರಿಫರ್ಸ್ ಟು ಜೂಲಿ. ಆಕೆ ಯಾವಾಗ ಸಾಯ್ತಾಳಲ್ಲ, ವೆನ್ ಶಿ ಡೈಸ್. And when I shall die, take him and cut little stars. ಸತ್ತಾದ ತಕ್ಷಣ ಏನು ಮಾಡಬೇಕು, ಟೇಕ್ ಹಿಮ್, ಅವನಿಗೆ ತೊಗೊಂಡು ಏನು ಮಾಡಬೇಕು, ಕಟ್ ಹಿಮ್, ಚಾಪ್ ಆಫ್ ಹಿಮ್ ಇಂಟು ಸ್ಲೈಸಸ್, ಪೀಸಸ್, ಸಣ್ಣಾಗಿ ತುಕಡಿ ಮಾಡ್ರಿ. ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ಅವನಿಗೆ ಸಣ್ಣಾಗಿ ನೀವು ಕತ್ತರಿಸಿರಿ ಅಂತಂದ್ರೆ ಹಿ ವಿಲ್ ಬಿಕಮ್ ಲಿಟಲ್ ಸ್ಟಾರ್. ಅಂದ್ರೆ ಈ ಸೋ ಮಚ್ ಫೇರ್ ಆಸ್ ಅ ಸ್ಟಾರ್. ಚಿಕ್ಕಿ ಹಂಗೆ ಮಿನ್ಸ್ತಾನವನು, ನೀವು ಸಣ್ಣಾಗಿ ಅವನಿಗೆ ಕತ್ತರಿಸಿರಿ ಅಂತಂದ್ರೆ ಹಿ ವಿಲ್ ಲುಕ್ ಲೈಕ್ ಸ್ಟಾರ್. ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ವೆನ್ ಶಿ ಡೈಸ್ ಅಂದ್ರೆ ಏನದು, ವೆನ್ ಶಿ ಇಸ್ ನೋ ಮೋರ್. ಈಕೆ ಯಾವಾಗ ಸಾಯ್ತಾಳಲ್ಲ, ಸತ್ತಾದ ತಕ್ಷಣ ಇವನಿಗೆ ಕತ್ತರಿಸಿ. ಶಿ ವಾಂಟ್ಸ್ ದಟ್ ರೋಮಿಯೋ ಶುಡ್ ನಾಟ್ ಬಿಲಾಂಗ್ ಟು ಎನಿ ಒನ್ ಅಪಾರ್ಟ್ ಫ್ರಮ್ ಹರ್. ಆಕೆಗೆ ಬಿಟ್ಟರೆ ರೋಮಿಯೋ ಯಾರ್ದೂ ಆಗಬಾರ್ದು. ನಾ ಇಲ್ಲ ಅಂತಂದ್ರೆ ಅವನು ಇಲ್ಲ. When she is no more, that means Romeo is also no more. But when she is there, aki jivanta Romeo belongs to her. Romeo belongs to her. And cut him into small pieces. Cut him into small pieces. And he looks like, or he resembles little stars. ಸಣ್ಣಾಗಿ ನೀವು ಕತ್ತರಿಸಿರಿ ಅಂತಂತಂದ್ರೆ ಅವನು ಹೆಂಗೆ ಕಾಣಿಸ್ತಾನೋ, ಅವನು looks like stars. Take him and cut him out in little stars, and he will make the face of heaven so fine. And he will make the face of heaven. Face of heaven. Heaven antantandra swarga. Face of heaven is something much more beautiful than the heaven itself. Heaven itself kita swargakkinta swargada lakshana ಅಥವಾ ಮುಖ ಲಕ್ಷಣ ಅದು ಅದಕ್ಕಿಂತ ಸುಂದರವಾಗಿರುತ್ತೆ. So he will make the face of heaven very fine. ಅವ ಸ್ವರ್ಗ ಏನೈತಿಲ್ಲ, ಸ್ವರ್ಗಕ್ಕೆ ಮತ್ತಿಷ್ಟು he might add glamour and beauty to the heaven. He will add too much of beauty to the heaven. ಸ್ವರ್ಗಿಗೆ ಏನೈತಲ್ಲ, it is the most beautiful thing right now. But if you cut him and throw him into the heaven, ಸ್ವರ್ಗ ಎಲ್ಲೈತಪ್ಪ, ಮೇಲೆ ಐತಿ, ನೀವು ಅಕಸ್ಮಾತ್ ಅಲ್ಲಿ ಬಿಟ್ರಿ ಅಂತಂದ್ರೆ ಅವನಿಗೆ ಚಿಂಬೇರಿ ಅಂತಂತಂದ್ರೆ, if you spread him into the sky or throw him into the sky, he will make the face of heaven so fine. ಸ್ವರ್ಗ ಏನೈತಿಲ್ಲ ಅದಕ್ಕಿಂತ ಸುಂದರವಾಗಿ ಕಾಣೋಂಗ ಮಾಡ್ತಾನು ಅಂತಂದು she says that all the world will be in love with night. ಏನಾಗುತ್ತೆ, that the world, this entire world will be in love with night. ಅವಾಗ ಏನು ಮಾಡ್ತಾರೋ, this entire world, they will begin to love the night. ಈಗ ಸದ್ಯಕ್ಕೆ ಏನು ಮಾಡ್ತಾರೋ, we begin to love the day. ನಾವೇನು ಮಾಡ್ತೀವಿ, ಯಾವಾಗ ಬೇಗ ಬೆಳಗ್ಗೆ ಆಗ್ತೈತಪ್ಪ, ಬೆಳಗ್ಗೆ ಆದ ತಕ್ಷಣ ನಾವು ಯಾವಾಗ ನಮ್ಮ ಕೆಲ್ಸಕ್ಕೆ ಹೋಗ್ತೀವಿ, ನಾವು ಯಾವಾಗ ಹೊರಗೆ ಬರ್ತೀವಿ ಅಂತಂತಂದು ಇದು ಯೋಚನೆ ಮಾಡ್ತೀವಿ. ರಾತ್ರಿ ಆಯ್ತು ಅಂತಂದ್ರೆ ಏನು, ಇಟ್ ಈಸ್ ಇನ್ಆಕ್ಟಿವ್. ವಾಟ್ ಡಸ್ ನೈಟ್ ಸಜೆಸ್ಟ್? ಇನ್ಆಕ್ಟಿವ್. ಯು ಗೋ ಟು ಹೋಮ್, ಯು ಸ್ಲೀಪ್, ಮುಗಿದೋಯ್ತು. ಬೆಳಗ್ಗೆ ಆಗೋ ಮಟ್ಟ ಕಾಯಬೇಕು. ಬೆಳಗ್ಗೆ ಆಯ್ತು ಅಂತಂತಂದ್ರೆ ನಾವು ಬೇಗನೆ ತಯಾರಾಗಿ ಮನೆ ಬಿಟ್ಟು ಹೊರಗೆ ಹೋಗ್ತೀವಿ, ಕೆಲಸಕ್ಕಾಗಲಿ ಅಥವಾ ಏನೇನು ನಮ್ಮ ಕಾರ್ಯಕ್ರಮಗಳು ಅಥವಾ ಏನೇ ಇದ್ದು ಅವೆಲ್ಲ ದಿವಸದಲ್ಲಿ ಆಗ್ತಾವೆ. ವಾಟ್ ಎವರ್ ದಿ ಪ್ರೋಗ್ರಾಮ್ಸ್ ಆರ್ ವಾಟ್ ಎವರ್, ವಿ ಆರ್ ಆಕ್ಟಿವ್ ಇನ್ ಡೇ ಟೈಮ್. ಇನ್ ಅದರ್ ವರ್ಡ್ಸ್, we are active in daytime. So here she says that the world will be in love with night. When is cut and spread into the sky, is cut and spread into the sky, ಅವಾಗ ಏನಾಗುತ್ತೆ ಅಂತಂದ್ರೆ ನೈಟ್. ಅವಾಗ ಜನರು ಏನು ಮಾಡ್ತಾರೆ ಅಂತಂದ್ರೆ ಅವಾಗ ರಾತ್ರಿಗೆ ಶುರು ಮಾಡ್ತಾರೆ. ದೇ ವಿಲ್ ಬಿಗಿನ್ ಟು ಲವ್ ದಿ ನೈಟ್. ರಾತ್ರಿ ಐತಪ್ಪ, ನಡ್ರಿ ಹೊರಗೆ ಬರ್ರಿ. ಹೊರಗೆ ಬಂದು ರಾತ್ರಿದಾಗ ಬೆಳದಿಂಗ್ ಎಷ್ಟು ಚಂದ ಬಿದ್ದಿರ್ತೈತಿ. ಎವ್ರಿವೇರ್ ದೇರ್ ಇಸ್ ಲೈಟ್ ಸ್ಪ್ರೆಡ್ ಆಲ್ ಓವರ್ ದಿ ಅರ್ತ್. ಎಲ್ಲ ಕಡೆ ನೋಡ್ತಾ ಬೆಳಕು ಚಿಂಬುತ್ತಿರ್ತೈತಿ. ಅವಾಗ ದಿ ನೈಟ್ ಆ್ಯಂಡ್ ಆಲ್ ನೈಟ್ ಆ್ಯಂಡ್ ಪೇ ನೋ ವರ್ಷಿಪ್ ಟು ದಿ ಗಾರಿಸ್ ಸನ್. ನೋ ವರ್ಷಿಪ್. ಈಗೇನು ಮಾಡ್ತೀವಿ ನಾವು, ಸೂರ್ಯ ಪೂಜಿಸ್ತೀವಿ.
ಸೂರ್ಯಗೆ ಪೂಜಿಸ್ತೀವಿ. ಸೂರ್ಯಗೆ ಪೂಜಿಸ್ತೀವಿ, 5 ಬೆಳಕಾಯ್ತು ಅಂತಂದು ಸೂರ್ಯಗೆ ನಮಸ್ಕಾರ ಮಾಡ್ತೀವಿ. ಅವಾಗ ಏನು ಮಾಡ್ತೀವಿ? ಅವಾಗ ನಾವು ಸೂರ್ಯಗೆ ಪೂಜಿಸಂಗಿಲ್ಲ. ಸೂರ್ಯ ಯಾಕೆ ಬೇಡಪ್ಪ, ನಾವು ರಾತ್ರಿಗೆ ಪೂಜಿಸಕ್ಕೆ ಅಥವಾ ರಾತ್ರಿಗೆ ಅದಕ್ಕೆ ರಾತ್ರಿಗೆ ಪ್ರೀತಿಸಕ್ಕೆ ಶುರು ಮಾಡ್ತೀವಿ. ಆ್ಯಂಡ್ ಪೇ ನೋ ವರ್ಷಿಪ್ ಟು ದಿ ಗಾರಿಶ್ ಸನ್. ಗಾರಿಶ್ ಮೀನ್ಸ್ ಹಾರ್ಡ್ ಸನ್. ಸೂರ್ಯ ಕಿರಣ ಹೆಂಗಿರ್ತಾವ, ಕ್ರೂರವಾಗಿದ್ದು ಮಿನ್ಸಕ್ಕೆ ಶುರು ಮಾಡೋದು. ಭಾಳ ಬಿಸಿಲಾಯ್ತು ಅಂತಂದ್ರೆ ನಮ್ಮ ಮೈ ಸುಡಾಕ್ ಶುರು ಆಗ್ತೈತಿ. ಇಟ್ ಈಸ್ ಹಾರ್ಡ್, ರಫ್. ಸೂರ್ಯ ಅಂತಂದ್ರೆ ವಲ್ಲ, ಭಾಳ ಮಧ್ಯಾಹ್ನ ಆಯ್ತು ಅಂತಂದ್ರೆ ಏನು ಮಾಡ್ತೀವಿ ನಾವು? ಎಲ್ಲಾದ್ರೂ ನಾಳೆ ಅಥವಾ ಎಲ್ಲಾದ್ರೂ ಆಶ್ಚರ್ಯ ನೋಡ್ತೀವಿ. ಅದಕ್ಕೆ ಅವಾಗ ವಿ ವಿಲ್ ಬಿಗಿನ್ ಟು ಹೇಟ್ ದಿ ಡೇ. ವಿ ವಿಲ್ ಬಿಗಿನ್ ಟು ಹೇಟ್ ಡೇ. ದಿವಸ ಇದ್ದಿದ್ದು ನಾವು ಅದಕ್ಕೆ ಅದಕ್ಕೆ ನಾವು ಇಷ್ಟಪಡಂಗಿಲ್ಲ. ಅವಾಗ ಏನು ಮಾಡ್ತೀವಿ ನಾವು ಅಂತಂದ್ರೆ ವಿಲ್ ಬಿಗಿನ್ ಟು ಲವ್ ದಿ ನೈಟ್. ವೈ? ಬಿಕಾಸ್ Romeo and small piece sand has been spread into the sky and the earth is glowing. Glowing in the light. ಅದು ಇಂಪಾದ ಬೆಳಕು ಭೂಮಿ ತುಂಬ ಚಿಂಬುವಾಗ ಅವಾಗ ವಿ ವಿಲ್ ಬಿಗಿನ್ ಟು ಲವ್ ದಿ ನೈಟ್ ಅಂತಂದು. ದಿಸ್ ಈಸ್ ವಾಟ್ ಜೂಲಿಯಟ್ ಸೇಸ್ ಅಬೌಟ್ ರೋಮಿಯೋ. ಜೂಲಿಯಟ್ ಇದ್ದಿದ್ದು ಆಕಿ ರೋಮಿಯೋ ಬಗ್ಗೆ ಈ ರೀತಿದಾಗ ವರ್ಣನೆ ಮಾಡ್ತಾಳೆ. ಹೆಂಗೆ ನೋಡ್ರಿ, ಹಿಯರ್ ದಿ ಕಂಪ್ಯಾರಿಸನ್ ಯಾವ ರೀತಿದಾಗ he is like whiter than the news on the raven's back. ಅದು ಒಂದು ವರ್ಣನೆ. and here in this he will resemble like the little stars. ಸಣ್ಣ ನಕ್ಷತ್ರ ರೀತಿಯಾಗಿ ಕಾಣಿಸ್ತಾನೋ ಅಂತ ಅನ್ನೋದು. ಸೊ ದೀಸ್ ಆರ್ ದಿ similes used in this stanza. By the by, you can see how she is anticipating night to fall. ಆದಷ್ಟು ರಾತ್ರಿ ಬೇಗ ಹೆಂಗಾಗ್ಬೇಕಂತಂದು ಅಕ್ಕಿ ಕಾಯ್ತಾ ಇದ್ದಾಳೆ. Here in the second stanza we can see how Juliet describes Romeo. Juliet ಯಾವ ರೀತಿಯಾಗಿ ರೋಮಿಯೋಗೆ ಡಿಸ್ಕ್ರೈಬ್ ಮಾಡ್ತಾಳೆ ಅಂತ ಅನ್ನೋದು ಕಂಡು ಬರ್ಬೋದು. In the first stanza wherein Romeo describes Juliet, and in the second stanza Juliet describes Romeo. This poem is important from the examination point of view. ಯಾಕಂತಂದ್ರೆ a very short poem, first of all. Secondly, if you have written the summary ಅಥವಾ ಇದರ summary ಬರೆದರೆ ಅಂತಂದ್ರೆ the summary will consist of 2 stanzas, 2 paragraphs. First paragraph deals with the first stanza. First stanza ಏನೈತಿ? Description about Juliet. And second stanza is the description about Romeo. ಇವ ಸಮ್ಮರಿ ಒಂದು ಸ್ವಲ್ಪ ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡಿರಿ ಅಂತಂದ್ರೆ there are possibility of getting 11 marks in this first lesson itself. 1 mark question ಒಂದು ಬಂದ ಬರುತ್ತೆ. 4 mark question ದಾಗ ಏನು ಬರ್ಬೋದಪ್ಪ ಅಂತಂದ್ರೆ description about Juliet ಅಂದ್ರೆ regarding first verse, ಅಥವಾ description about Romeo regarding second verse. And possibility is there that you might also get a 6 mark question. 6 mark question ಕ ಇದು ಬಂತು ಅಂತಂದ್ರೆ ಎಷ್ಟಾಗುತ್ತೆ? 6 plus 4 plus 1. So about 10 marks, not 11 marks, 10 marks. 10 marks ಇಲ್ಲಿ ಬರೋ ಪಾಸಿಬಿಲಿಟೀಸ್ ಅದಾವು. So go through this poem, see if you find any difficulties, you can call me. And by the by, in the next class ಒಳಗೆ be prepared with your textbook. We'll go through the second lesson. ಅಲ್ಲಿ 2ನೇ ಪಾಠ 2 dear ಅಂತ ಐತಿ. ನೆಕ್ಸ್ಟ್ ಪಾಠ ನಾವು ಮಾಡೋಣ ಅಂತ. ಅಲ್ಲಿ ಅದಕ್ಕಿಂತ ಮುಂಚೆ you go through that lesson. ಸ್ವಲ್ಪ ಓದಿರಿ ಅಂತಂದ್ರೆ it will be very much better to follow it. So thank you very much.